ಈ ಆಕ್ಸಿಡೆಂಟ್ ನೀವು ಮಾಡಿದ್ದೀರಾ ಅಂತ ನೀವು ಸರೆಂಡರ್ ಆಗಿರಬಹುದು, ಆದರೆ ಇದ್ರ ಹಿಂದೆ ನಿಮ್ಮ ತಪ್ಪು ಯಾವುದೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದ್ರ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ಅನ್ನಿಸ್ತಿದೆ, ಅದಕ್ಕೆ ನಾನು ಹೀಗೆ ಹೇಳಿದೆ. ಬೇರೆ ಯಾರ್ದೋ ಕೈವಾಡನ? ಏನು ಹೇಳ್ತಿದ್ರ ಮೇಡಮ್ ಅವರೇ? ಹೌದು ಸಿದ್ದು ಅವರೇ, ಈ ಆಕ್ಸಿಡೆಂಟ್ ವಿಷಯವಾಗಿ ನಾನು ಭಾವ ಇಬ್ಬರು ಶ್ರೀಕಾಂತ್ ಅವರು ಮತ್ತು ವನಜಾ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ನ ಭೇಟಿ ಆದ್ವಿ. ಹಾಗೆ ಇನ್ಸ್ಪೆಕ್ಟರ್ನೂ ಮಾತಾಡ್ಸಿದ್ವಿ. ಅಷ್ಟೇ ಅಲ್ಲ, ಮಾವನು ಎಲ್ಲ ವಿಷಯ ನಮ್ಮ ಹತ್ರ ಹೇಳಿದ್ದಾರೆ. ಅದಕ್ಕೆ ಎಲ್ಲ ವಿಷಯನೂ ಕೇಳ್ಕೊಂಡೇನೆ ನಾನು ಇದನ್ನು ಹೇಳ್ತಿರೋದು. ನೀವು ಈ ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸಿದ್ದು ಅವರೇ. ಧೈರ್ಯವಾಗಿರಿ. ನಿಜವಾದ ಅಪರಾಧಿನ ಕಂಡುಹಿಡಿದು ನೀವು ಬಿಡುಗಡೆ ಆಗೋ ಹಾಗೆ ಮಾಡೇ ಮಾಡ್ತೀನಿ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಮೇಡಮ್ ಅವರೇ. ನೀವೇನು ಹೇಳಬೇಡಿ ಸಿದ್ದು ಅವರೇ, ಧೈರ್ಯವಾಗಿರಿ, ಅಷ್ಟೇ ಸಾಕು. ನಾನೆಲ್ಲ ನೋಡ್ಕೋತೀನಿ. ಮಾಡದೇ ಇರೋ ತಪ್ಪಿಗೆ ನೀವು ಪಶ್ಚಾತ್ತಾಪ ಪಡಬೇಡಿ. ನೀವು ಯಾವ ತಪ್ಪು ಮಾಡಿಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.